ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಹಣದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸುಮಾ ಕೌಲ್ದಾರ್ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಅನೇಕ ಹಣಕಾಸಿನ ವ್ಯವಹಾರಗಳು ಮಾಡಿದ್ದು 2022ರಿಂದ 2026ರವರೆಗೂ ಕಲಬುರಗಿ ನಗರದ ಬಾಪುಗೌಡ ದರ್ಶನಪುರ ರಂಗಮಂದಿರದ ಹಾಗೂ ಸುವರ್ಣ ಸಭಾ ಭವನದಲ್ಲಿ ಜರುಗಿದ ಕಾರ್ಯಕ್ರಮಗಳ ಖರ್ಚಿನ ವಿವರದ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಸೂಕ್ತ ಮಾಹಿತಿ ನೀಡಿಲ್ಲ. ಅಲ್ಲದೆ ಕೇಂದ್ರ ಸಾಹಿತ್ಯ ಪರಿಷತ್ ಆಡಳಿತ ಅಧಿಕಾರಿಗಳ ಗಮನಕ್ಕೂ ತಂದರೂ ಅವರು ಸಹ ಇಲ್ಲಿವರೆಗೂ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರ ವಿರುದ್ಧ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ನಾವು ಕಳೆದ ಫೆಬ್ರವರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿ ಅವರಿಗೆ ಸುವರ್ಣ ಸಭಾಭವನ ಹಾಗೂ ಬಾಪುಗೌಡ ದರ್ಶನಪುರ ರಂಗಮಂದಿರದ 2022ನೇ ಇಸ್ವಿಯಿಂದ 2026ನೇ ಇಸ್ವಿ ತನಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನ ಹಾಗೂ ಬಾಪುಗೌಡ ದರ್ಶನಪುರ ರಂಗಮಂದಿರದ ಅಂತ ಒಂದು ಪ್ರತಿ ತಿಂಗಳ ರಸೀದಿ ಸಮೇತ ನಾವು ಲೆಕ್ಕಪತ್ರ ಕೇಳಿದ್ವಿ. ಹಾಗೆ ಬಾಪುಗೌಡ ದರ್ಶನಪುರ ರಂಗಮಂದಿರದಲ್ಲಿ ಒಂದು ಬಟ್ಟೆ ವ್ಯಾಪಾರಕ್ಕಂತಲೇ ಅವರು ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಅಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಅದು ಕೊಡ್ತಾ ಇಲ್ಲ. ಏನಾದರೂ ಕೇಳಿದ್ರೆ ಅಲ್ಲಿ ಕಂಪನ ಆಗ್ತಾ ಇದೆ, ಈಕೋ ಆಗ್ತಾ ಇದೆ ಅಂತ ಒಂದು ಕ್ಷುಲ್ಲಕ ಇದು ಕೊಡ್ತಾ ಇದ್ದಾರೆ, ಮಾಹಿತಿ ಕೊಟ್ಟು ದೂರು ಸರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಆಡಳಿತ ಅಧಿಕಾರಿಗಳು ಕೂಡ ಹೋದ ತಿಂಗಳು ನಾವು 26ನೇ ತಾರೀಕು ಕೂಡ ಲೆಟ್ರ್ ಹಾಕಿದ್ದೀವಿ. ಅಲ್ಲಿಂದನೂ ಏನು ನಮಗೆ ಉತ್ತರ ಬಂದಿಲ್ಲ. ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಸಾಮಾನ್ಯ ಜನರಿಗೆ ತಲುಪುವ ಹಾಗೆ ಪ್ರತಿಯೊಂದು ಹಂತದಲ್ಲಿ ಕೇಳಿರ್ತಕ್ಕಂಥ ನಾವು ಅವರಿಗೆ ನೀವು ಮಾಡಬೇಡಿ, ಯಾಕೆ ಮಾಡ್ತಾ ಇದ್ದೀರಂತ ಈಗ ಸಾಮಾನ್ಯ ಒಂದು ಜನರು ಕೇಳುವಂಥ ಲೆಕ್ಕಪತ್ರನೇ ಇವ್ರು ಕೊಡ್ತಿಲ್ಲ ಅಂತಂದಮೇಲೆ ಮತ್ತು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿಗೆ ಹೋಗ್ತಾ ಇದೆ? ಇದು ಪ್ರತಿಯೊಬ್ಬರು ಕೇಳಲೇಬೇಕಾಗಿರ್ತಕ್ಕಂಥ ವಿಚಾರ. ಇದು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡ ಪರ ಜನತೆ ಆಗಿರ್ಬೋದು, ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗರು ಸಂಬಂಧಪಟ್ಟ ಪ್ರತಿ ಜಿಲ್ಲೆ ಪ್ರತಿ ತಾಲೂಕದಲ್ಲಿ ಸಂಬಂಧಪಟ್ಟ ವಿಷಯ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಾಗಿರ್ಬೋದು ಮತ್ತು ಜಿಲ್ಲಾ ಮಟ್ಟದಾಗಿರ್ಬೋದು, ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥ ಸಹಾಯಧನ ಎಷ್ಟು ಅಂತ ಕೇಳಿದ್ದೀವಿ. ಅದರದ್ದು ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲೂ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ಅವರವರಿಗೆ ಬೇಕಾಗಿರ್ತಕ್ಕಂಥ ಜನಗಳನ್ನು ಬಳಸ್ಕೊಂಡು ಪ್ರತಿಯೊಬ್ಬರು ಯಾರಿಗೂ ಅಲ್ಲಿ ಒಂದು ದಿವಸನೂ ಮಾಧ್ಯಮ ಮಿತ್ರರು ಕಂಡಿಲ್ಲ, ಮತ್ತು ಚಾನಲ್ದವರು ಕಂಡಿಲ್ಲ, ಮತ್ತು ತಮಗೆ ಯಾವ ಥರ ಬೇಕು ಬೇರೆಯವರಿಗೆ ಒಂದು ಸಮಯ ಕೊಡದೆ ಎಷ್ಟು ಜನ ಅವರಿಗೆ ಬೇಕಾಗಿರ್ತಕ್ಕಂಥ ಜನಗಳನ್ನು ಒಟ್ಟುಗೂಡಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಡೆಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಇದು ಮುಂದೆ ಬರುವ ದಿನಗಳಲ್ಲಿ ಅವರು ಇನ್ನು ಮುಂದೆ ಲೆಕ್ಕಪತ್ರ ಕೊಡದೇ ಇದ್ದ ಸಂದರ್ಭದಲ್ಲಿ ಹಾಗೂ ಬಾಪುಗೌಡ ದರ್ಶನಪುರ ರಂಗಮಂದಿರ ಬಟ್ಟೆ ವ್ಯಾಪಾರಕ್ಕೆ ಬಳಸ್ತಾ ಇದ್ದಾರೆ, ಅದನ್ನು ಸ್ಥಗಿತಗೊಳಿಸಬೇಕು, ಅದು ನಿಲ್ಲಿಸಬೇಕು. ಅದು ಏನೇ ಒಂದು ಆದರೂ ಕೂಡ ರಿಪೇರಿ ಮಾಡಿ ಬಾಡಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಮುಂದೆ ಬರ್ತಕ್ಕಂಥ ದಿನದಲ್ಲಿ. ಅವರು ಲೆಕ್ಕಪತ್ರನೇ ಕೊಟ್ಟಿಲ್ಲ ಅಂತಂದರೆ ಇದು ಕಾನೂನು ಪ್ರಕಾರ ನಾವು ಮುಂದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ಈ ಒಂದು 8-10 ದಿನದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಎದುರುಗಡೆನೆ ನಾವು ಉಗ್ರವಾದ ಹೋರಾಟ ಹಮ್ಮಿಕೋತೀವಿ ಅಂತ ನಾನು ಈ ಒಂದು ಮೊದಲನೇದಾಗಿ ಹಿರಿಯರು ನಮ್ಮ ಅಜ್ಜ ಮತ್ತು ನಮ್ಮ ತಂದೆಯವರ ವಯಸ್ಸಿನವರು ಕೂಡ ಇಲ್ಲಿ ಯಾರು ಸಾಹಿತಿಗಳು ಕಾಣ್ತಾ ಇಲ್ಲ ಸರ್. 2022ರಿಂದ 2026ವರೆಗೂ ಇವಾಗ ಏನು ಬರ್ತಾ ಇದ್ದಾರೆ ಸಣ್ಣ ಪುಟ್ಟ ಸಾಹಿತಿಗಳು, ಏನೋ ಒಂದು ಸಣ್ಣ ಒಂದು ಚುಟುಕು ಬಂದರೂ ಅವ್ರು ಸಾಹಿತಿಗಳಾಗ್ತಾ ಇದ್ದಾರೆ ಈಗಿನ ಜನ್ರೇಷನಲ್ಲಿ. ಎಕ್ಸಾಂಪಲ್ ರಾಮನು ಬಂದ ಕಾಡಿಗೆ ಹೋದನು, ಅವರು ಒಬ್ಬ ಸಾಹಿತಿನೇ. ಆ ಥರ ಜನಗಳು ಅಲ್ಲಿ ಕಾಣ್ತಾ ಇದ್ದಾರೆ ಸ್ಟೇಜ್ ಮೇಲೆ. ನಿಜವಾದ ಸಾಹಿತಿಗಳಿಗೆ ಆಸ್ಪದ ಸಿಗ್ತಾ ಇಲ್ಲ ಸರ್. ಅಂದರೆ ತುಂಬ ಜನ ಇದ್ದಾರೆ. ನಮ್ಮ ತಾತನ ವಯಸ್ಸಿನವರು ಕೂಡ ಸಾಹಿತಿಗಳು ಇನ್ನೂ ಇದ್ದಾರೆ ಸರ್. ಪ್ರತಿಯೊಂದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಆಗಿರ್ಬೋದು, ಅಂಥ ಸಾಹಿತಿಗಳು ಯಾರು ಸಿಗ್ತಾ ಇಲ್ಲ. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಆ ಸಾಹಿತಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಸರ್